ಗುರು ಬ್ರಹ್ಮ ಗುರು ವಿಷ್ಣು ಗುರುರೇ ಮಹೇಶ್ವರ ಗುರು ಸಾಕ್ಷಾತ್ ಗುರು ಬ್ರಹ್ಮದೇವಾಯ ನಮಃ. ಯೂಟ್ಯೂಬ್ ವೀಕ್ಷಕರಿಗೆ ನಮ್ಮ ನಮಸ್ಕಾರಗಳು. ಎಲ್ಲರೂ ಒಳ್ಳೆಯದಾಗಬೇಕು, ಒಳ್ಳೆಯದು ಕಾರ್ಯಕ್ರಮದಲ್ಲಿ ಒಳ್ಳೆಯದು ಮಾರ್ಗದರ್ಶನ ಕೊಡಬೇಕು. ಯೂಟ್ಯೂಬ್ ವೀಕ್ಷಕರಿಗೆ ಯಾರ್ಯಾರು ಕಾರ್ಯಕ್ರಮ ನೋಡ್ತಾ ಇರ್ತಾರೆ ಒಂದು ಒಳ್ಳೆಯದಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೆ ಒಳ್ಳೆಯದಾಗಬೇಕನ್ನೋದು ನಮ್ಮ ಮಾರ್ಗದರ್ಶನ. ಇವತ್ತು ಜೀವನದಲ್ಲಿ ನಮಗೆ ಒಂದು ಸಮಾಧಾನ ಇಲ್ಲ, ಸೋಮೇರಿತನ ತುಂಬ ಕಷ್ಟ ಇದೆ. ಮಕ್ಕಳಿಗೆ ತಾಯಿ ತಂದೆ ಸಾಕಷ್ಟುವಾಗಿ ವಿದ್ಯೆ, ಬುದ್ಧಿ, ದೈವಬಲ ಖಂಡಿತವಾಗಿ ಕರೆಕ್ಟವಾಗಿ ತಾಯಿ ತಂದೆ ಒಂದು ಅಬ್ಸರ್ವ್ ಮಾಡಿದ್ದಾರೆ. ಆದರೆ ಓಡುವ ಟೈಮಲ್ಲಿ ಓಡಲಾರದ, ಕೆಲಸಕ್ಕೆ ಹೋಗುವ ಟೈಮ್ ಹೋಗಲಾರದ, ಜೀವನದಲ್ಲಿ ನಾನು ಮುಂದೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಇವತ್ತು ಜೀವನದ ಚರಿತ್ರವನ್ನು ಭಾನುವಾರ, ಶನಿವಾರ ಮತ್ತು ನೋಡಬೇಕಂದ್ರೆ ಈ ವಾರದ ಸಬ್ಜೆಕ್ಟ್ ಒಳಗಡೆ ಇವತ್ತು ಶನಿವಾರ ಮಲ್ಕೊಂಡವರು ಭಾನುವಾರ ಎದ್ದೊಳ್ಬೇಕು, ಭಾನುವಾರ ಮಲ್ಕೊಂಡವರು ಸೋಮವಾರ ಎದ್ದೊಳ್ಬೇಕು. ಇವತ್ತು ಆಸೆ ಹಿಡಿದವರು ಹೊರಗಡೆ ಬರ್ತಕ್ಕಂಥ ವಿಚಾರಗಳು ಇರೋದಿಲ್ಲ. ಇದಕ್ಕೇನು ಹೇಳ್ತಾರೆ ಅಂದರೆ ಮನಸ್ಸಿಗೆ ಸಮಾಧಾನ ಇಲ್ಲ, ಆಸೆಯಿಂದ ಲೈಫು ಅವನಿಗೆ ಸೋಮೇರಿತನ ಆಗ್ತಾ ಇರ್ತದೆ, ನಿದ್ದೆಯಿಂದ ಭಂಗ ಆಗ್ತಾ ಇರ್ತದೆ, ನಿದ್ದೆನೇ ಅವನ ಜೀವಕ್ಕೆ ಕುತ್ತಾಗ್ತಾ ಇರುತ್ತೆ. ಆ ಕುತ್ತು ಆಗೋದಕ್ಕೂ ಕಾರಣಗಳು ಏನಂತ ನಾವು ತಿಳ್ಕೊಬೇಕು. ಇವತ್ತು ಎಷ್ಟೋ ವೀಕ್ಷಕರು ಹೇಳ್ತಾ ಇರ್ತಾರೆ, ಗುರುಗಳೇ ನನ್ನ ಮಗನಿಗೆ ಚೆನ್ನಾಗಿ ಓದಿಸಿದ್ದೇನೆ ಗುರುಗಳೇ, ಒಳ್ಳೆ ಜಾಬ್ ಮಾಡಿಸಿದ್ದೇನೆ ಗುರುಗಳೇ, ಬೆಳಿಗ್ಗೆ ರಾತ್ರಿ 12-1 ಗಂಟೆಗೆ ಮಕ್ಕೊಂಡ ಮೇಲೆ ಅವನು ಎದ್ದೊಳೋದು 11 ಗಂಟೆ 12 ಗಂಟೆ ಈ ಥರ 1 ಗಂಟೆವರೆಗೆ ನಿದ್ದೆ ಮಾಡಿದರೆ ವರ್ಕ್ ಎಲ್ಲಿ ಮಾಡ್ತಾರೆ ಅವರು, ಕೆಲಸ ಎಲ್ಲಿ ಮಾಡ್ತಾರೆ, ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಯಾವಾಗ ಆಗುತ್ತೆ ಅವರಿಗೆ. ಹಿಂದೆ ನಾವು ಏನು ದುಡ್ಡು ಕಳ್ಕೊಂಡಿದ್ದೀವಿ, ಫೀಸು, ಸ್ಕೂಲು, ಬಟ್ಟೆ, ಪಿನ್ ಟು ಪಿನ್ ತಾಯಿ ತಂದೆವನ್ನು ವರ್ಷಕ್ಕೆ ವರ್ಷ ಲೆಕ್ಕ ಮಾಡಿರ್ತಾರೆ. ಈ ವರ್ಷ ನಾನು ಇಷ್ಟು ಕಳೆದಿದ್ದೀನಿ ಮಗನಿಗೆ, ಈ ವರ್ಷ ಇಷ್ಟು ಫೀಸ್ ಕೊಟ್ಟಿದ್ದೀನಿ, ಈ ವರ್ಷ ಇಷ್ಟು ನಾನು ಖರ್ಚು ಮಾಡಿದ್ದೀನಿ ಅಂತ ಲಕ್ಷಗಳಲ್ಲಿ ಕಳ್ಕೊಂಡಂಥ ಒಂದು ತಾಯಿ ತಂದೆಗೆ ಒಂದು ವಿಚಾರ ಮಾಡಿರ್ತಾರೆ. ಮಗ ಏನು ಮಾಡ್ತಾನೆ, ಅಯ್ಯೋ ಬಿಡಿ ಅದು ಗಾದೆದೆ ನೋಡಿ, ಯಾರ್ದೇ ದುಡ್ಡು ಎಲ್ಲಮ್ಮ ಜಾತ್ರೆ ಅಂತ, ಆ ಥರದಲ್ಲಿ ಒಂದು ಆಲೋಚನೆಯನ್ನು ಮಾಡ್ತಿರ್ತಾನೆ. ಆದರೆ ಒಬ್ಬೊಬ್ಬ ಮಕ್ಕಳು ಭಾರಿ ಟ್ಯಾಲೆಂಟ್, ಬುದ್ಧಿ, ಜ್ಞಾನ, ಮನಸ್ಸು, ಗುಣಭಾವನೆಗಳು ಒಂಥರ ಬರಬೇಕು, ನಾನು ಬರಬೇಕು, ಏನಾದರೂ ಒಂದು ಮಾಡಬೇಕು ಅನ್ನಂಥ ಒಬ್ಬ ಮನುಷ್ಯನಿಗೆ ತುಂಬ ಕಾಡ್ತಾ ಇರುತ್ತೆ. ಆಸೆಗೆ ಬಿಟ್ಟು ಯಾರು ಬೆಳಗ್ಗೆ 4:30, 5 ಗಂಟೆ 6 ಗಂಟೆ ಒಳಗಡೆ ಎದ್ದೊಳ್ತಾನ, ಅವನ ಜೀವನದ ಚರಿತ್ರ, ಅವನ ಸೋಮೇರಿತನ, ಅವನ ಲೈಫ್ ಬದಲಾವಣೆ ಆಗುತ್ತೆ. ಆದರೆ ಅವನಿಗೆ ಗ್ರಹಗತಿಗಳಲ್ಲಿ ರಾಹುಕೇತು ಗ್ರಹಗತಿಗಳು ರಾಹುಕೇತು ಅವನಿಗೆ ಬೆನ್ನು ಹತ್ತಿದಾಗ ಅವನು ತುಂಬ ಮಂಕಾಗ್ತಾನ, ಸಂತೋಷವಾಗಿರೋದಿಲ್ಲ, ಸಮಾಧಾನವಾಗಿರೋದಿಲ್ಲ, ಲೈಫಿನಲ್ಲಿ ತುಂಬ ಸ್ಟೆಪ್ ಹೋಗೋದಿಲ್ಲ, ಪೂರ್ತಿ ರಿವರ್ಸ್. ತಂದೆ ಹೇಳಿದರೆ ರಿವರ್ಸ್, ತಾಯಿ ಹೇಳಿದರೆ ರಿವರ್ಸ್. ಅವನಿಗೆ ಗ್ರಹಗತಿಗಳು ರಾಹುಕೇತಿಂದ ಅವನಿಗೆ ಗ್ರಹಗತಿಗಳಿಗೆ ಬಾಯಿ ಮುಚ್ಚಿಸಿರ್ತಾವ. 9 ಡೋರ್ ಆಗಲಿ, 9 ನವದ್ವಾರಗಳಾಗಲಿ, ಇದೆಲ್ಲ ಬ್ಲ್ಯಾಕ್ ಆಗಿರ್ತಾವ ಅವನಿಗೆ. ಆದರೆ ಅವನಿಗೆ ಗೊತ್ತಿರಲ್ಲ. ಆ ಥರದ ಬ್ಲ್ಯಾಕ್ ಆಗಕ್ಕೆ ಅವನು ಜಾತಕನೇ ಕಾರಣ, ಅವನಿಗೆ ಗ್ರಹಗತಿಗಳೇ ಕಾರಣ, ಅವನ ಭವಿಷ್ಯದ ಬಗ್ಗೆನೇ ಕಾರಣ. ಆ ಕಾರಣವನ್ನು ನಾವು ಕುಶಲವಾಗಿ, ಸಂತೋಷವಾಗಿ ಅದು ಫಸ್ಟ್ ತಿಳ್ಕೋಬೇಕು. ಅವನಿಗೆ ಆಸೆಯಲ್ಲಿ ಯಾಕೆ ಮಲ್ಕೊತಾ ಇದ್ದಾನೆ, ಅವನು ಯಾಕೆ ಎದ್ದು ಕೆಲಸ ಮಾಡ್ತಾ ಇಲ್ಲ, ಅವನಿಗೆ ಯಾವ ಗ್ರಹಗಳು ಎಲ್ಲೆಲ್ಲಿ ಆಟ ಆಡ್ತಾ ಇದ್ದಾವೆ, ಅವನು ಜೀವನದಲ್ಲಿ ಯಾಕೆ ಸ್ಟೆಪ್ ಹೋಗ್ತಾ ಇಲ್ಲ ಅನ್ನೋದು ಅವನಿಗೆ ಎಫೆಕ್ಟ್ ಆಗ್ತಾ ಇದೆ. ಯಾಕಂದರೆ ಇದು ಹೇಳ್ತಾರೆ ನೋಡು, ಇದು ಒಂದು ಚುಕ್ಕದಲ್ಲಿ, ಒಂದು ಬೊಳ್ಳಲ್ಲಿ ಹೋಗೋದು ಒಂದು ಉಗುರಲ್ಲಿ ಹೋಯ್ತು ಅಂತ ಹೇಳ್ತಾರೆ ಕಂಟಗ. ಯಾಕಂದರೆ ಮನುಷ್ಯ ಬೊಳ್ಳು ಕಟ್ ಮಾಡ್ತಿರ್ತಾನೆ ಸಡನ್ ಆಗಿ, ಇಲ್ಲಿ ಹೋಗ್ಲಿ ಬಿಡೋಣ, ಬೊಳ್ಳು ಹೋಗೋದಿತ್ತು, ಉಗುರಲ್ಲಿ ಹೋಯ್ತು ಬಿಡೋ ನಿನ್ನ ಗ್ರಹಗತಿಗಳು, ನಿನ್ನ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದರಿಂದ ಇವತ್ತು ಜೀವನದಲ್ಲಿ ಏನಾದರೂ ಒಂದು ಕೆಲಸ ಕಾರ್ಯ ಮಾಡ್ಕೋಬೇಕಂದ್ರೆ ನಮ್ಮ ಜಾತಕ, ನಮ್ಮ ಗ್ರಹಗತಿಗಳು ಇದೆಲ್ಲ ತಿಳ್ಕೊಂಡಾಗನೇ ಅವನು ಒಳ್ಳೆ ಉದ್ಯೋಗ ಹೋಗ್ತಾನೆ, ಒಳ್ಳೆ ಮ್ಯಾರೇಜ್ ಹೋಗ್ತಾನೆ, ಒಳ್ಳೆ ಶಿಕ್ಷಣ ಮಾಡ್ತಾನೆ, ವಿದೇಶ ಪ್ರವಾಸ ಮಾಡ್ತಾನೆ, ಮುಂದೆ ಅವನ ಜೀವನದಲ್ಲಿ ತುಂಬ ಬದಲಾವಣೆ ಆಗುತ್ತಾ. ಇವತ್ತು ಭಾನುವಾರ ದಿನ ಅವನಿಗೆ ಕೆಲವು ದೃಷ್ಟಿ ದೋಷ ಅಂಥವನಿಗೇನು ಮಾಡಬೇಕು, ದೃಷ್ಟಿಗೆ ಬರಬೇಕು.
ಆದರೆ ಎಲ್ಲ ತಾಯಿ ಆಗಿರ್ಬೋದು, ಫಸ್ಟ್ ಮಕ್ಕಳಿಗೆ ಅಬ್ಸರ್ವ್ ಮಾಡೋದೆಲ್ಲ ತಾಯಿನೇ ಮೇನು. ಆ ತಾಯಿ ಏನು ಮಾಡಬೇಕಂದ್ರೆ ಮಗನಿಗೆ ಒಂದು ಅವನು ಜ್ಯೋತಿಷ್ಯ ಪ್ರಕಾರದಲ್ಲಿ ಜಾತಕ ನೋಡಿಕೊಂಡು ಜಾತ ತಿಳ್ಕೊಂಡು ಈ 9 ನವಧಾನ್ಯಗಳು ಅಂತ ಇರ್ತಾವೆ, 9 ಧಾನ್ಯಗಳು, 9 ಧಾನ್ಯಗಳನ್ನು ಮಗನ ಹೆಸರಿಗೆ ಅವನು ಜಾತಕದಲ್ಲಿದ್ದರೆ ಅದೆಲ್ಲ ನವಧಾನ್ಯವನ್ನು ತೆಗೆದುಕೊಂಡು ಹೋಗಿ ನವಗ್ರಹದ ಟೆಂಪಲು ಅಲ್ಲಿ ಅರ್ಚಕರಿಗೆ ನಿಮ್ಮ ಕೈಯಿಂದ ಏನಾದರೂ ಕಾಣಿಕೆ ವಸ್ತ್ರ ಆ ಸಹಾಯವನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಬಂದರೆ ಈ ಗ್ರಹಗತಿಗಳು ಪರಿಹಾರ ಆಗುತ್ತೆ. ಮತ್ತು ಅದ್ರ ಜೊತೆಯಲ್ಲಿ ಏನಾದರೂ ಮಾಟ ಮಂತ್ರ ತಂತ್ರ ದೃಷ್ಟಿ ಇದ್ದರೆ ಅದಕ್ಕೇನು ಮಾಡ್ಬೇಕಂತ ಹೇಳಿದ್ರೆ 3 ದಾರಿಯಲ್ಲಿ ಕೆಲವು ಒಳ್ಳೆಯ ಗುರುಗಳ ಕಡೆ ಮಾರ್ಗದರ್ಶನ ತಗೊಂಡು ಅಲ್ಲಿ ದಿಷ್ಟಿ ತೆಗೆದು ಹಾಕೋದು, ಇಲ್ಲ ಮೊಟ್ಟೆ ಹೊಡೆಯೋದು, ನಿಂಬೆಹಣ್ಣು ಹೊಡೆಯೋದು ಸಂಡೇ ದಿನ ಮಾಡಬೇಕು. ಅಂದ್ರೆ ಭಾನುವಾರ ಯಾವ ಟೈಮಲ್ಲಿ ಮಾಡಬೇಕು? ಬೆಳಗ್ಗೆ ಇನ್ನು ಸೂರ್ಯ ಉದಯ ಆಗಬಾರ್ದು, ಆ ಟೈಮಲ್ಲಿ ಮೊಟ್ಟೆ ಮತ್ತು ನಿಂಬೆಹಣ್ಣು ಅಲ್ಲಿ ತುಳಿದು 3 ದಾರಿಯಲ್ಲಿ ಬರಬೇಕು. ಇವತ್ತು ಎಷ್ಟೋ ಜನಗಳು ಮಾಡ್ತಾ ಇರ್ತಾರೆ, ಎಷ್ಟೋ ಜನಗಳು ನಾವು ಹೇಳಿದ್ದೀವಿ. ಅಂಥದ್ಗೆ ಈ ಸೋಮೇರಿತನ ಹಾಸಿಗೆ ಹಿಡಿದವರು, ಅವನ ಮನಸ್ಸು ಚೆನ್ನಾಗಿಲ್ದವರು ಖಂಡಿತವಾಗಿ ಮಾಡ್ತಾರೆ. ಮತ್ತು ಅದಕ್ಕೆ ಒಂದು ಕೆಲವು ಶಾಂತಿ ಸಮಾಧಾನ ಒಂದು ತೃಪ್ತಿ ಅಂತಿದೆ. ಅದು ಕರೆಕ್ಟವಾಗಿ ನಾವು ಒಂದು ಸ್ವಲ್ಪ ಜಾತಕವನ್ನು ಸಜೆಷನ್ ತಿಳ್ಕೊಂಡ್ಬಿಟ್ನಂದ್ರೆ ಅವನಿಗೆ ಯಾವ್ಯಾವ ದೋಷ ಇದೆ, ಯಾವ್ಯಾವ ಕಂಟಕ ಇದೆ, ಯಾಕೆ ಸೋಮೇರಿತನ ಮನೆಯಲ್ಲಿ ಮಲ್ಕೊತಾ ಇದ್ದಾನೆ, ಅವ್ನಿಗೆ ಯಾಕೆ ಮದುವೆ ಆಗ್ತಾ ಇಲ್ಲ, ಯಾಕೆ ಅವನಿಗೆ ಮಕ್ಕಳಾಗ್ತಾ ಇಲ್ಲ, ಯಾಕೆ ಅವ್ರ ಗಂಡ ಹೆಂಡತಿಯಲ್ಲಿ ಕಲಾ ಇದೆ, ಸಂತೋಷವಾಗಿಲ್ಲ ಅನ್ನೋರು ಇದು ಚಾಲೆಂಜವಾಗಿ ಇವರು ತಿಳ್ಕೊಂಡ್ಬಿಟ್ನಂದ್ರೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ. ಈ ಚಾನಲ್ ಈ ಕಾರ್ಯಕ್ರಮ ಎಲ್ಲರಿಗೆ ಶೇರ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ರಾಶಿಗಳಾಗಿರ್ಬೋದು, ರಾಶಿ ರತ್ನದ ಬಗ್ಗೆ ಆಗಿರ್ಬೋದು, ಮತ್ತು ಜಾತಕದ ಬಗ್ಗೆ ಆಗಿರ್ಬೋದು, ಇನ್ನು ದೂರದ ಊರಿನವರು ನೀವು ಒಂದು ಕಾಲ್ ಮಾಡಿ, ಒಂದು ಕರೆಯನ್ನು ಮಾಡಿ, ನಿಮಗೆ ಯಾವುದು ಪ್ರತಿಯೊಂದು ಭಾಷೆ ಒಳಗೆ ನಿಮಗೆ ಜ್ಯೋತಿಷ್ಯವನ್ನು ತಿಳಿಸೋಕೆ ಒಂದು ಅವಕಾಶ ಮಾಡ್ತೀವಿ. ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳ್ ಈ ಎಲ್ಲ ಮಾರ್ಗದರ್ಶನ ನಿಮಗೆ ಕೊಡೋಂಥ ಒಂದು ಮಾರ್ಗದರ್ಶನ ಇರುತ್ತೆ. ಎಲ್ಲರಿಗೆ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ. ನಮಸ್ಕಾರ.